ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಹಲಸಿನಕಾಯಿ ಚಿಪ್ಸನ್ನು ಯಾವ ಥರ ಮಾಡ್ತಾರೆ ಅಂತ ನೋಡೋಣ. ಇವತ್ತು ನಮ್ಮ ಜೊತೆ ನಮ್ಮ ಅಜ್ಜಿ ಇದ್ದಾರೆ, ಜಯಂತಿ ಅಜ್ಜಿ. ಹಲೋ ಅಜ್ಜಿ, ಹಲಸಿನಕಾಯಿ ಚಿಪ್ಸ್ ಮಾಡ್ತಾಯಿದ್ದೀರಾ? ಹೌದಾ, ನೀವು ಮನೆಯಲ್ಲೇ ಈ ಚಿಪ್ಸನ್ನು ರೆಡಿ ಮಾಡ್ತೀರಾ? ಎಷ್ಟು ವರ್ಷದಿಂದ ನೀವು ಈ ಹಲಸಿನಕಾಯಿ ಚಿಪ್ಸನ್ನು ಮಾಡ್ತಾ ಇರೋದು? 30 ವರ್ಷ ಆಯ್ತು. ಹೌದಾ. ಈ ಹಲಸಿನಕಾಯಿ ಚಿಪ್ಸ್ ಮಾಡೋದು ತುಂಬ ಕಷ್ಟಕರವಾದ ಕೆಲಸ. ಅಂದರೆ ಹೆಚ್ಚಾಗಿ ಇದನ್ನು ಯಾರೂ ಮಾಡಲಿಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಇದು ಅಂಟಿನ ಕೆಲಸ. ಅಂದರೆ ಹಲಸಿನಕಾಯಿಗೆ ಮೇಣ ಅಂತ ಇರ್ತದಲ್ವಾ, ಅದು ಕೈಗಂಟ್ಕೊಂಡ್ಬಿಟ್ರೆ ತುಂಬ ಕಷ್ಟ ಕೆಲಸ ಮಾಡೋದು. ಹಾಗಾಗಿ ಇದನ್ನು ಆದಷ್ಟು ಈಗಿನ ಕಾಲದಲ್ಲಿ ಯಾರೂ ಮಾಡಲಿಕ್ಕೆ ಇಷ್ಟಪಡಲ್ಲ. ಸುಮಾರು 30 ವರ್ಷಗಳಿಂದ ಈ ಕೆಲಸನೇ ಮಾಡಿಬಿಟ್ಟು ತಮ್ಮ ಸಂಸಾರವನ್ನು ನಡೆಸ್ಕೊಂಡು ಬಂದಿದ್ದಾರೆ, ತಮ್ಮ ಮಕ್ಕಳನ್ನು ಬೆಳೆಸಿದ್ದಾರೆ, ಹಾಗೆ ಮದುವೆ ಕೂಡ ಮಾಡಿಸಿದ್ದಾರೆ. ಈ ಹಲಸಿನಕಾಯಿ ಚಿಪ್ಸನ್ನು ಇವರು ಯಾವ ಥರ ಮಾಡ್ತಾರೆ ಅನ್ನೋದನ್ನು ನಾವು ಇವತ್ತು ನೋಡೋಣ, ಬನ್ನಿ. ನೋಡಿ, ನಾವಿವಾಗ ಹಲಸಿನಕಾಯಿ ತರಕ್ಕಂತ ಒಂದು ಹಳ್ಳಿಗೆ ಹೋಗ್ತಾ ಇದ್ದೀವಿ. ಸುಮಾರು 5ರಿಂದ 6 ಕಿಲೋಮೀಟ್ರು ಹೊರಗಡೆ ಹೋಗಬೇಕಾಗತ್ತೆ ಹಲಸಿನಕಾಯಿ ತರಕ್ಕೆ, ಯಾಕಂದರೆ ಹತ್ತಿರದಲ್ಲಿ ಎಲ್ಲೂ ಸಿಗಲ್ಲ. ಈ ಕೆಲಸನ ನಮ್ಮ ಅಜ್ಜಿಗೆ ನಾನೇ ಮಾಡಿಕೊಡೋದು, ಹಾಗೆ ಹಲಸಿನಕಾಯಿ ಸೇಲ್ಸ್ ಕೂಡ ನಾನೇ ಮಾಡ್ತೀನಿ. ಇವಾಗ ಹಲಸಿನಕಾಯಿ ರೇಟು ಮತ್ತು ಟ್ರಾನ್ಸ್ಪೋರ್ಟ್ ಕೂಡ ತುಂಬ ದುಬಾರಿ ಆಗಿದ್ದದಕ್ಕೆ ನಮಗೆ ವರ್ಕೌಟ್ ಆಗಲ್ಲ. ಸೊ ನಮ್ಮದೇ ವೆಹಿಕಲ್ ತಗೊಂಡು ನಾವು ಬರ್ತೀವಿ. ಓಕೆ ಫ್ರೆಂಡ್ಸ್, ನಾವಿವಾಗ ಬಂದುಬಿಟ್ಟಿದ್ದೀವಿ. ಅಜ್ಜಿ ನೋಡಿ ಹಲಸಿನಕಾಯಿ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದೇ ಹಲಸಿನಕಾಯಿ ಮರ. ನಮ್ಮ ಅಜ್ಜಿಗೆ ಎಲ್ಲ ಥರದ ಕಾಯಿ ಇಷ್ಟ ಆಗಲ್ಲ, ಯಾಕಂದರೆ ಕಾಯಿ ಸೈಜ್ ಆಗಲಿ ಕ್ವಾಲಿಟಿ ಆಗಲಿ ಅದನ್ನು ಟೆಸ್ಟ್ ಮಾಡಿಬಿಟ್ಟೆ ಅವ್ರು ತಗೊಳ್ಳೋದು. ಚಿಪ್ಸ್ ಚೆನ್ನಾಗಿರ್ಬೇಕಂದ್ರೆ ಹಲಸಿನಕಾಯಿ ಕ್ವಾಲಿಟಿ ಕೂಡ ಚೆನ್ನಾಗಿರ್ಬೇಕಾಗತ್ತೆ. ಸೊ ಅದನ್ನು ತುಂಬ ಟೆಸ್ಟ್ ಮಾಡಿ ನಾವು ತರ್ತೀವಿ. ಇವಾಗ ಸ್ವಲ್ಪ ಮಳೆ ಇರೋದಕ್ಕೆ ಇದು ತುಂಬ ಕಷ್ಟ, ಮರ ಹತ್ತೋದು ಹಾಗೆ ಹಲಸಿನಕಾಯಿ ತೆಗೆಯೋದು ಸ್ವಲ್ಪ ಕಷ್ಟಕರವಾದ ಕೆಲಸ ಆಗುತ್ತೆ, ಯಾಕಂದರೆ ಮರಗಳು ಜಾರ್ತಾ ಇರುತ್ತೆ. ಸೊ ತುಂಬ ಹುಷಾರಾಗಿ ಮರ ಹತ್ತಿ ಇದನ್ನು ತೆಗಿಬೇಕಾಗತ್ತೆ. ನೋಡಿದ್ರಲ್ಲ, ನಾವು ಮಾರ್ಕೆಟಲ್ಲಿ ಹಲಸಿನಕಾಯಿ ಚಿಪ್ಸನ್ನು ತೊಗೊಂಡು ತಿಂತೀವಿ, ಬಟ್ ಇದ್ರ ಹಿಂದೆ ಎಷ್ಟು ಕಷ್ಟ ಇದೆ. ಹಲಸಿನಕಾಯಿ ತರೋದಾಗಲಿ ತೆಗಿಯೋದಾಗಲಿ ಆನಂತರ ಮಾಡೋದಾಗಲಿ ತುಂಬ ಕಷ್ಟಕರವಾದ ಒಂದು ಕೆಲಸ ಇದು. ಇವಾಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಮರನ ಹತ್ತಿಬಿಟ್ಟು ಹಲಸಿನಕಾಯಿನ ತೆಗಿತಾ ಇದ್ರಂತ. ತುಂಬ ಕೇರ್ಫುಲ್ಲಾಗಿ ಮರ ಹತ್ತಬೇಕಾಗತ್ತೆ, ಯಾಕಂದರೆ ತುಂಬ ಜಾರ್ತಾ ಇರುತ್ತೆ. ಈ ಥರ ಹಲಸನ್ನು ಮೇಲುಗಡೆಯಿಂದ ಇವರು ಬೀಳಿಸ್ತಾರೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಸೊನೆ ಅಂತ ಹೇಳ್ತೀವಿ. ಈ ಥರ ಸೊನೆ ಬರ್ತಾ ಇರುತ್ತೆ ಹಲಸಿಂದ, ಈ ಸೊನೆ ಬೀಳ್ತಾ ಇರುತ್ತೆ ಈ ಥರ. ಈ ಸೊನೆ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ನಾವು ಇದನ್ನು ಇಲ್ಲಿಂದ ತೊಗೊಂಡೋಗ್ತೀವಿ. ಫ್ರೆಂಡ್ಸ್, ಇವರೇ ನೋಡಿ ಹಲಸಿನಕಾಯಿ ಮರದ ಓನರು, ರಾಮಣ್ಣ ಅಂತ, ತುಂಬ ಒಳ್ಳೆಯವರು. ಇವರೇ ನಮಗೆ ಹಲಸಿನಕಾಯಿ ಕೊಡೋದು. ಹಾಗೆ ಈ ಹಲಸಿನಕಾಯಿನ ಎತ್ಬಿಟ್ಟು ನಮ್ಮ ಗಾಡಿಗೆ ಇವಾಗ ಹಾಕ್ತಾರೆ. ಇವರು ಅವರ ಹೆಂಡತಿ ಲಕ್ಷ್ಮಮ್ಮ, ಇವರು ಕೂಡ ನಮಗೆ ತುಂಬ ಹೆಲ್ಪ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಒಂದು ಹಲಸಿನ ಗಿಡ ಮನೇಲಿ ಇದ್ರೂ ಅದು ನಮಗೆ ಎಷ್ಟೋ ಒಂದು ಹೆಲ್ಪ್ ಆಗುತ್ತಲ್ವಾ. ಕಾಯಿ ತುಂಬ ಚೆನ್ನಾಗಿದೆ ಅಲ್ವಾ? ಚಿಪ್ಸ್ ಚಲೋ ಬರುತ್ತಾ ಇದರಲ್ಲಿ, ಮಾಡ್ಬೋದು. ನೋಡಿದ್ರೆ ಫ್ರೆಂಡ್ಸ್, ಲಕ್ಷ್ಮಮ್ಮ ಹೆಂಗೆ ಹೇಳ್ತಾ ಇದ್ದಾರಂತ, ಕಾಯಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ನಮ್ಮ ಅಜ್ಜಿ ಹೇಗೆ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ, ಹಲಸಿನಕಾಯಿನ ತೊಗೊಂಡು ಹೋಗಲಿಕ್ಕೆ ತಯಾರಿ ಮಾಡ್ತಾ ಇದ್ದಾರೆ. ಈ ವಯಸ್ಸಲ್ಲೂ ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ನಮ್ಮ ಅಜ್ಜಿ. ರಿಯಲಿ ಗ್ರೇಟ್ ಅಜ್ಜಿ ನಮ್ಮದು. ನೋಡಿದ್ರಾ, ಇವಾಗ ಹಲಸಿನಕಾಯಿ ನಮ್ಮ ಕಾರಲ್ಲಿ ಲೋಡ್ ಆಗ್ತಾ ಇದೆ. ಹಾಗೆ ಅಜ್ಜಿ ಪೋಸ್ ಕೂಡ ಕೊಡ್ತಾ ಇದ್ದಾರೆ ಕಾರ್ ಎದುರುಗಡೆ. ಎಲ್ಲ ಸರಿಯಾಗಿ ಇಡ್ರಿ ಅಂತ ಅವರಿಗೆ ಡೈರೆಕ್ಷನ್ ಕೂಡ ಕೊಡ್ತಾ ಇದ್ದಾರೆ. ನಾವಿವಾಗ ಹೊರಡೋ ತಯಾರಿ ಇಲ್ಲಿಂದ. ಫ್ರೆಂಡ್ಸ್, ಏನು ಗೊತ್ತಾ, ಒಂದು ದಿನಕ್ಕೆ 8ರಿಂದ 10 ಕಾಯಿನ ನಾವು ಮಾಡ್ಬೋದು ಅಷ್ಟೇ, ಯಾಕಂದರೆ ಕೆಲಸಗಾರರು ಇವಾಗ ಸಿಗ್ತಾ ಇಲ್ಲ. ಫ್ರೀ ಭಾಗ್ಯ, ಆ ಭಾಗ್ಯ, ಈ ಭಾಗ್ಯ ಅಂತ ಕೆಲಸಗಾರರು ಕಮ್ಮಿ ಆಗಿಬಿಟ್ಟಿದ್ದಾರೆ. ಸೊ ನಾವು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟನ್ನೇ ನಾವು ಮಾಡ್ಕೊಂಡು ಹೋಗೋದು. ನೋಡಿ ಫ್ರೆಂಡ್ಸ್, ನಾವಿವಾಗ ವಾಪಸ್ ಬರ್ತಾ ಇದ್ದೀವಿ ಮನೆಗೆ. ಇದೇ ನಮ್ಮ ಮನೆ. ಇಲ್ಲಿಂದ ನಾವು ನಮ್ಮ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಸರಿಯಾಗಿ 1 ಗಂಟೆ ಆಗಿದೆ, ತುಂಬ ಮೋಡದ ವಾತಾವರಣ ಇದೆ. ಇವಾಗ ನಾವು ನಮ್ಮ ಕೆಲಸ ಊಟ ಆದಮೇಲೆ ಸ್ಟಾರ್ಟ್ ಮಾಡ್ತೀವಿ. ಓಕೆ ಫ್ರೆಂಡ್ಸ್, ತುಂಬ ಹಸುವಾಗಿತ್ತು. ನಂದು ಅಜ್ಜಿದು ಇಬ್ಬರದು ಊಟ ಆಯ್ತು. ಇವಾಗ ನೋಡಿ ಅಜ್ಜಿ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸ. ಹಲಸಿನಕಾಯಿ ಚಿಪ್ಸ್ ಮಾಡಲಿಕ್ಕೆ ಮೊದಲು ಈ ಕಾಯಿನ ಈ ಥರ ಹೊಡ್ಕೋತಾರೆ ಅಜ್ಜಿ ಕೊಡ್ಲಿಯಿಂದ. ನೋಡಿ ಎಷ್ಟು ಚೆಂದ ಕಡಿತಾರೆ, ಒಂದು ಹೊಡ್ತಾ 2 ತುಂಡಾಗುತ್ತೆ ಹಲಸಿನಕಾಯಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಕಾಯಿಯಿಂದ ಸೊಳೆಗಳನ್ನು ಬಿಡಿಸ್ಕೋಬೇಕು. ಇದು ತುಂಬ ಅಂಟಂಟಾಗಿರುತ್ತೆ. ಸೊ ಅಡುಗೆ ಎಣ್ಣೆನ ಕೈಗೆ ಹಚ್ಕೊಂಡ್ಬಿಟ್ಟು ಈ ಕೆಲಸ ಮಾಡ್ತಾರೆ. ನೋಡಿ, ಇವಾಗ ಬಿಡಿಸಿಟ್ಟ ಸೊಳೆ ಈ ರೀತಿಯಾಗಿ ಸ್ಟಾಕ್ ಆಗಿದೆ. ನೋಡ್ಲಿಕ್ಕೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಇವರು ಅಜ್ಜಿ ಮಗಳು, ಇವ್ರ ಹೆಸರು ಸ್ನೇಹ ಅಂತ. ಇವರು ಕೂಡ ಅಜ್ಜಿಗೆ ಸಹಾಯ ಮಾಡ್ತಾ ಇದ್ದಾರೆ. ಇವಾಗ ನೆಕ್ಸ್ಟ್ ಏನಂದರೆ, ಹಲಸಿನಕಾಯಿ ಸೊಳೆನ ತೆಗೆದು ಅದನ್ನು ಸಣ್ಣ ರೀತಿಯಲ್ಲಿ ಈ ಥರ ಸ್ಲೈಸ್ ಮಾಡಿ ಹೆಚ್ಕೋತಾರೆ. ಎಲ್ಲ ಹಲಸಿನಕಾಯಿ ಸೊಳೆನ ಬಿಡಿಸ್ಬಿಟ್ಟು ಈ ರೀತಿ ಹೆಚ್ಕೋಬೇಕು.
ಇದು ತುಂಬ ಕೆಲಸ ಆಗುತ್ತೆ ಫ್ರೆಂಡ್ಸ್, ತುಂಬ ಟೈಮ್ ಹಿಡಿಯುತ್ತೆ ಮತ್ತು ತುಂಬ ಪೇಷನ್ಸ್ ಕೂಡ ಬೇಕು. ಇದು ನಮಗೆಲ್ಲ ಸ್ವಲ್ಪ ಕಷ್ಟನೇ ಆಗುತ್ತೆ. ಬಟ್ ಇವರು ಹಳೆ ಕಾಲದವರು ಇದನ್ನೇ ಮಾಡ್ಕೊಂಡು ಬಂದವರಲ್ವಾ, ಸೊ ಅವರಿಗೆ ತುಂಬ ಪೇಷನ್ಸ್ ಇದೆ. ಹಾಗೆ ಇದು ಅವರ ಒಂದು ವೃತ್ತಿ ಆಗಿದ್ದಕ್ಕೆ ಇದನ್ನು ಇವರು ತುಂಬ ಪ್ರೀತಿಯಿಂದನೇ ಮಾಡ್ತಾರೆ. ನೋಡಿ, ಇವಾಗ ಸ್ಲೈಸ್ ಮಾಡಿರುವಂಥ ಹಲಸಿನ ಸೊಳೆನ ಕಾದಿರುವಂಥ ಎಣ್ಣೆಯಲ್ಲಿ ಬಿಡ್ತಾ ಇದ್ದಾರೆ. ಈ ರೀತಿ ಹಲಸಿನ ಸೊಳೆಗಳನ್ನು ಕಾದ ಎಣ್ಣೆಯಲ್ಲಿ ಬಿಟ್ಟು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಇದರಲ್ಲಿ ಇಂಪಾರ್ಟೆಂಟ್ ಏನಂದರೆ ಈ ಹಲಸಿನ ಸೊಳೆ ಬಿಡಿಸಿದ ನಂತರ ಮತ್ತೆ ಇಡ್ಲಿಕ್ಕೆ ಬರಲ್ಲ. ಯಾವಾಗ ಹಲಸಿನ ಸೊಳೆನ ನಾವು ಬಿಡಿಸ್ಕೋತೀವೋ ಆಗಿಂದಾಗೆ ನಾವು ಅದನ್ನು ಮಾಡಬೇಕು, ಇಲ್ಲದೇ ಇದ್ದರೆ ಅದು ಹಾಳಾಗುತ್ತೆ. ನೋಡಿ, ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಸುಮಾರು 10ರಿಂದ 15 ನಿಮಿಷ ಬೇಕಾಗತ್ತೆ. ಅಜ್ಜಿ ಇವಾಗಲೂ ಕೂಡ ಮಾಡ್ತಾ ಇದ್ದಾರೆ. ಇವಾಗ ಸಮಯ 7 ಗಂಟೆ ಆಗ್ತಾ ಇದೆ. ಅಜ್ಜಿ ಕೆಲಸ ಮಾಡ್ತಾನೆ ಇದ್ದಾರೆ. ಇನ್ನೂ ಆಗಿಲ್ಲ, ಸುಮಾರು 50% ಕೆಲಸ ಆಗಿದೆ. ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಸ್ಲೈಸ್ ಮಾಡ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಎಣ್ಣೆಯಲ್ಲಿ ಯಾವ ಕಾರಣಕ್ಕೂ ಸುಡಬಾರ್ದು. ನೋಡಿ, ಇವಾಗ ಸರಿಯಾಗಿ ಫ್ರೈ ಆಗಿದೆ ಚಿಪ್ಸು. ಈ ಚಿಪ್ಸನ್ನು ತೆಗೆದುಬಿಟ್ಟು ಸೈಡಿಗೆ ಒಂದು ಹರಿವಾಣದಲ್ಲಿ ಹಾಕ್ತಾ ಇದ್ದಾರೆ. ಇವಾಗ ಚಿಪ್ಸ್ ರೆಡಿ ಆಗಿದೆ ಫ್ರೆಂಡ್ಸ್. ಇದಕ್ಕೆ ಉಪ್ಪು ಮತ್ತು ಖಾರನ ಬೆರೆಸಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಕೆಮಿಕಲ್ಸ್ ಅಂದರೆ ಟೆಸ್ಟಿಂಗ್ ಪೌಡರ್ ಆಗಿರ್ಬೋದು ಅಥವಾ ಬೇರೆ ಇನ್ನಿತರ ಯಾವುದೇ ರೀತಿ ಇಂಗ್ರೀಡಿಯೆಂಟ್ಸ್ನ ನಾವು ಇದಕ್ಕೆ ಹಾಕಲ್ಲ. ನೋಡಿ ಫ್ರೆಂಡ್ಸ್, ಇವಾಗ ಗರ್ಗರಿಯಾದ ರುಚಿಯಾದ ಟೇಸ್ಟಿ ಆ್ಯಂಡ್ ಸ್ಪೈಸಿ ಹಲಸಿನಕಾಯಿ ಚಿಪ್ಸ್ ರೆಡಿಯಾಗಿದೆ. ಇವಾಗ ಟೇಸ್ಟ್ ಚೆಕ್ ಮಾಡಲಿಕ್ಕೆ ನಮ್ಮ ಅಭಯ್ ಬಂದಿದ್ದಾನೆ. ಅಭಯ್ ತಿಂತಾ ಇದ್ದಾನೆ ಹಲಸಿನಕಾಯಿ ಚಿಪ್ಸ್ನ. ವಾವ್, ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ. ಈ ಹಲಸಿನಕಾಯಿ ಚಿಪ್ಸ್ ಅಂದರೆ ಮಕ್ಕಳಿಗೂ ತುಂಬ ಪ್ರೀತಿ. ಪ್ರತಿಯೊಬ್ಬರೂ ಇಷ್ಟಪಡುವಂಥ ಒಂದು ಸ್ನ್ಯಾಕ್ಸ್ ಇದು. ಹಾಗೆ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಇದು ನಮ್ಮ ಮಲೆನಾಡಿನ ಭಾಗದಲ್ಲಿ ಮಾತ್ರ ಇದು ಸಿಗೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್.